ಲಲಿತಾ ಸಹಸ್ರನಾಮದ 19, 20, 21 3 ಶ್ಲೋಕಗಳ ಅರ್ಥವನ್ನು ಹೇಳ್ತೀನಿ. 19ನೇ ಶ್ಲೋಕ. ನಖದೀದಿತಿ ಸಂಚನ್ನ ನಮಜ್ಜನ ತಮೋಗುಣ ಪದದ್ವಯ ಪ್ರಭಾಜಾಲ ಪರಾರುಕೃತ ಸರೋರುಹ. ಆ ತಾಯಿ ತನ್ನ ಭಕ್ತರ ಮನಸ್ಸಿನಲ್ಲಿರುವ ತಮೋಗುಣವನ್ನು, ಅಜ್ಞಾನವನ್ನು, ಅಂಧಕಾರವನ್ನು ತೆಗೆದುಹಾಕಿ ಪ್ರಕಾಶಮಾನವಾದಂಥ ಉಗುರುಗಳನ್ನು ತಾಯಿ ಹೊಂದಿರ್ತಾಳೆ. ಪದದ್ವಯ ಪ್ರಭಾಜಾಲ ಪರಾರುಕೃತ ಸರೋರುಹ ಅಂತಂದ್ರೆ ಕಮಲದ ಹೂಗಳಿಗಿಂತ ಹೆಚ್ಚು ಸುಂದರವಾದಂಥ 2 ಪಾದಗಳನ್ನು ತಾಯಿ ಹೊಂದಿರ್ತಾಳೆ. 20ನೇ ಶ್ಲೋಕ. ಸಿಂಚಾನಮಣಿ ಮಂಜೀರ ಮಂಡಿತ ಶ್ರೀ ಪದಾಂಬುಜ. ಆ ತಾಯಿ ಏನು ಮಾಡಿರ್ತಾಳೆ ಅಂತಂದ್ರೆ ನವರತ್ನಗಳಿಂದ ಮಾಡಿದ ಆಭರಣಗಳಿಂದ ಅಲಂಕೃತವಾದಂಥ ಪಾದ ಪದ್ಮಗಳನ್ನು ತಾಯಿ ಹೊಂದಿರ್ತಾಳೆ. ಮೊರಾಲಿ ಮಂದಗಮನ ಮಹಾಲಾವಣ್ಯ ಶೇವದಿ. ಆ ತಾಯಿಯ ನಡಿಗೆ ಒಂದು ಹಂಸ ನಡಿಗೆ ಆಗಿರ್ತೈತಿ. ಆ ತಾಯಿ ನಿಧಾನವಾಗಿ ನಡಿಗೆಯನ್ನು ತಾಯಿ ಹೊಂದಿರ್ತಾಳೆ. ಆ ತಾಯಿ ಒಂದು ಮಹಾ ರೂಪಾತಿಶಯದ ಸೌಂದರ್ಯದ ರಾಶಿಯ ನಿಧಿಯನ್ನು ಆ ತಾಯಿ ಹೊಂದಿರ್ತಾಳೆ. 21ನೇ ಶ್ಲೋಕ. ಸರ್ವಾರುಣ ನವದ್ಯಾಂಗಿ ಸರ್ವಾಭರಣಭೂಷಿತ. ಆ ತಾಯಿ ಎಲ್ಲ ಅವಳಲ್ಲಿ ಎಲ್ಲ ಅಂಶಗಳಲ್ಲಿ ಬೆಳಕಿನ ಒಂದು ಕೆಂಪು ಬಣ್ಣದ ಛಾಯವನ್ನು ಆ ತಾಯಿ ಹೊಂದಿರ್ತಾಳೆ. ಸರ್ವಾಂಗ ಸುಲಕ್ಷಣ ಸಂಪನ್ನೆಯಾಗಿರ್ತಾಳೆ. ಯಾಕಂದ್ರೆ ಎಲ್ಲ ಸೌಂದರ್ಯ ಆ ತಾಯಿಯಲ್ಲೇ ಅಡಗಿರ್ತೈತಿ. ಅತ್ಯಂತ ಸುಂದರವಾದ ಅಂಗಗಳನ್ನು ತಾಯಿ ಹೊಂದಿರ್ತಾಳೆ. ಎಲ್ಲ ಆಭರಣಗಳಿಂದ ತಾಯಿ ಅಲಂಕಾರವಾಗಿರ್ತಾಳೆ. ಶಿವಕಾಮೇಶ್ವರ ಅಂಕಸ್ಥ ಶಿವ ಸ್ವಾಧೀನವಲ್ಲಭ. ತನ್ನ ಪತಿಯಾದ ಈಶ್ವರನ ಎಡತೊಡಿ ಮೇಲೆ ಆ ತಾಯಿ ಕುಳಿತಿರ್ತಾಳೆ. ತಾಯಿ ಸದಾ ಮಂಗಳವನ್ನು ಉಂಟು ಮಾಡ್ತಾಳೆ. ತಾಯಿ ತನ್ನ ಭಕ್ತಿ ಪ್ರೇಮಗಳಿಂದ ತನ್ನ ಪತಿಯಾದ ಈಶ್ವರನ ಸ್ವಾಧೀನವನ್ನು ಪಡಿಸಿಕೊಂಡಿರ್ತಾಳೆ. ಲಲಿತಾ ಸಹಸ್ರನಾಮದ 3 ಶ್ಲೋಕಗಳ ಅರ್ಥ ಇದು. ಪ್ರತಿಯೊಬ್ಬರ ಜೀವನದಲ್ಲಿ ಈ ಮರೆವು ಅನ್ನೋದು ಒಂದು ಇರಲಿಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗಿದ್ದೇವೆ. ಯಾಕಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಕೆಟ್ಟ ಘಟನೆಗಳು ನಡೆದಿರ್ತಾವೆ. ಅದರಲ್ಲಿ ಈ ಸಾವು ಅನ್ನೋದು ಕೆಲವೊಬ್ಬರನ್ನ ಜೀವವನ್ನೇ ಹಿಂಡಿಬಿಡ್ತಾ. ಯಾಕಂದ್ರೆ ಕೆಲವೊಬ್ಬರು ಅವರನ್ನು ಅವಲಂಬಿಸಿ ಕುಳಿತುಕೊಂಡಾಗ ಏನೋ ಎಲ್ಲಿದೋ ಒಂದು ಬಿರುಗಾಳಿ ಅಂತೆ ಬಂದು ಹೆಡ್ ಆಫ್ ದ ಬಾಸ್ ಆ ಫ್ಯಾಮ್ಲಿ ಕುಟುಂಬದ ಸದಸ್ಯನನ್ನು ಕರ್ಕೊಂಡು ಹೋಗ್ಬಿಡ್ತಂತಂದ್ರೆ ಉಳಿದಂಥ ಮಕ್ಕಳು ಮತ್ತು ಹೆಂಡತಿ ಪಡಬಾರ್ದಂಥ ಕಷ್ಟ ನೋವುಗಳನ್ನು ಪಟ್ಟಿರ್ತಾರೆ. ಹೀಗಾಗಿ ನಾವು ಅದನ್ನೆಲ್ಲ ಮರೆತು ಏನು ಮುಂದೆ ನಡಿತೀವಿ ನೋಡು, ಆ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು? ಈ ಲಲಿತಾ ಸಹಸ್ರನಾಮ ಲಲಿತಾದೇವಿ. ಯಾಕಂತಂದ್ರೆ ಆಧ್ಯಾತ್ಮ ಮತ್ತು ಆದಿಶಕ್ತಿ ಇರುವಂಥ ಒಂದು ತಾಕತ್ತದು. ಯಾಕಂದ್ರೆ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ನಾವು ಆಧ್ಯಾತ್ಮವನ್ನು ರೂಢಿಸಿಕೊಂಡೇವೆ ಅಂತಂದ್ರೆ ಬೇಕಾದಂಥ ಕಷ್ಟ ಕಾರ್ಪಣ್ಯಗಳನ್ನು ನಾವು ಮರೆತು ಮುಂದೆ ಸಾಗ್ತೇವೆ. ಆ ಮರೆಸುವಂಥ ಶಕ್ತಿ ಆ ತಾಯಿಗಿರ್ತ. ಯಾಕಂದ್ರೆ ಅದೇ ಕಾಲ. ಯಾಕಂದ್ರೆ ಕಾಲ ಎಲ್ಲವನ್ನು ಮರೆಸಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುವಂಥ ಒಂದು ತಾಕತ್ತ ಕಾಲ